ನಮಸ್ಕಾರ. ನಾವು ಮಾಯಿನ ಮನದಾಳ ಅನ್ನೋ ವೇದಿಕೆಯ ಸರೋವರದ ಆಳಕ್ಕೆ ಇಳಿದು ಒಳಗಿರ್ತಕ್ಕಂತಹ ಪಾತಾಳ ಗರಡಿಯಲ್ಲಿ ನಾವು ಹೆಕ್ಕಿ ಹೊರಕ್ಕೆ ತಂದು ಸಿಂಚನ ಮಾಡ್ತಕ್ಕಂತಹದನ್ನು ನಾವು ಸುವಿಚಾರ ಸಿಂಚನ ಅನ್ನುವ ಶೀರ್ಷಿಕೆಯಲ್ಲಿ ನಾವು ಮಂಥನ ಮಾಡ್ತಾ ಇದ್ದೇವೆ. ಸಾವಿರಾರು ವರ್ಷಗಳ ಹಿಂದೆ ವಿಶ್ವದಲ್ಲಿ ಭಾರತೀಯ ಸಂಸ್ಕೃತಿ ಜೊತೆಗೆ ಉದಯಿಸಿದಂತಹ ಅನೇಕ ಸಂಸ್ಕೃತಿಗಳು ಇವತ್ತು ಹೆಸರೇ ಹೇಳದಂತೆ ನಿರ್ನಾಮವಾಗ್ಬಿಟ್ಟಿವೆ. ಆದರೆ ಸನಾತನ ಭಾರತೀಯ ಸಂಸ್ಕೃತಿಯ ಬೇರುಗಳು ತನ್ನ ಸತ್ವನ ಉಳಿಸ್ಕೊಂಡು ಇವತ್ತಿನವರೆಗೂ ಯಥಾಸ್ಥಿತಿಯಲ್ಲಿ ಮುಂದುವರ್ಕೊಂಡು ಬರ್ತಾ ಇರೋದು ನಿಜಕ್ಕೂ ಒಂದು ಅದ್ಭುತ ಅಂತಲೇ ಹೇಳಬೇಕಾಗುತ್ತೆ. ಹಾಗಾಗಿ ಭಾರತೀಯ ಸನಾತನ ಸಂಸ್ಕೃತಿಯ ಒಳಗಿನ ಅರ್ಥಗಳನ್ನು, ಸಿದ್ಧಾಂತಗಳನ್ನು ಪರಿಚಯಿಸ್ಕೊಳ್ಳದೆ ಅಥವಾ ಪರಿಚಯಿಸ್ಕೊಳ್ಬೇಕು ಅನ್ನೋ ಕುತೂಹಲನೂ ಇಟ್ಕೊಳ್ಳದೆ ಒಂದು ವರ್ಗ ನಮ್ಮ ಸಮಾಜದಲ್ಲಿ ಮುಂದುವರಿತಾನೇ ಇದೆ. ಅಂತಹ ವರ್ಗದವರ ಹಗುರವಾದ ಮಾತುಗಳಿಗೆ ನಾವೇನು ತಲೆ ಕೆಡಿಸ್ಕೊಳ್ಳದೆ, ಅದರಿಂದ ನಾವು ಅಧೀರರಾಗದೆ ನಮ್ಮ ನಂಬಿಕೆ, ನಮ್ಮ ಚಿಂತನೆಗಳನ್ನು, ಅದರ ಒಳಗಿನ ಅರ್ಥಗಳನ್ನು ಅರಿತುಕೊಂಡು ನಮ್ಮ ಆತ್ಮವಿಶ್ವಾಸವನ್ನು ಬೆಳೆದುಕೊಳ್ತಾ ಬದುಕ್ತಾ ಇರೋದೇ ನಮ್ಮೆಲ್ಲರ ಒಂದು ಗುಣವಾಗಿದೆ. ಸನಾತನ ಅಂದರೆ ಇದು ಎಂದೆಂದಿನಿಂದಲೂ ಇರತಕ್ಕಂತಹದ್ದು, ಮುಂದೆಯೂ ಎಂದೆಂದೂ ಇರತಕ್ಕಂಥದ್ದು ಅಂತಕ್ಕಂತಹ ವಿಶೇಷವಾದ ಸಾಮರ್ಥ್ಯವನ್ನು ನಮ್ಮ ಹಿಂದೂ ಸಂಸ್ಕೃತಿ ಹೊಂದಿದೆ. ಈ ಹಿಂದೂ ಪರಂಪರೆಯಲ್ಲಿ ಮಕ್ಕಳಾಗಿ ಜನಿಸಿದ ನಾವು ನೀವುಗಳೇ ಧನ್ಯದಲ್ವೇ? ಸದ್ಯಕ್ಕೆ ಇದುವರೆಗೂ ನಮ್ಮ ಹಿಂದೂ ಸನಾತನ ಧರ್ಮದ ಆಚರಣೆಗಳಲ್ಲಿ ಬಳಕೆಯಲ್ಲಿ ಬಂದಿರತಕ್ಕಂತಹ ಅನೇಕ ವಿಚಾರಗಳ ಒಳ ಅರ್ಥವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು ಅದೇ ಸರಣಿಯಲ್ಲಿ ಮುಂದುವರಿಸಿ ನಾವು ವಿವಾಹ, ಮನುಷ್ಯ ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿರ್ತಕ್ಕಂತಹ ವಿವಾಹ ಶುಭ ಮುಹೂರ್ತದ ವಿಚಾರವಾಗಿ ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಬಂಧುಗಳೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಅದು ಹಿಂದೂ ಆಚರಣೆಗಳಲ್ಲಿ ಮನುಷ್ಯ ಹುಟ್ಟಿದ ಅಂದಿನಿಂದ ಸಾಯುವವರೆಗಿನ ಅನೇಕ ನಾವು ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸ್ತಾ ಇದ್ದೀವಿ. ಇವುಗಳನ್ನು ನಾವು ಷೋಡಶ ಕರ್ಮಗಳು ಅಂತ ಕರಿತೀವಿ. ಅಂದರೆ ಜೀವಿತ ಹುಟ್ಟಿದ ದಿವಸದಿಂದ ಹಿಡಿದು ಹುಟ್ಟೋದಕ್ಕೆ ಮುಂಚಿನಿಂದನೇ ಪ್ರಾರಂಭವಾಗುತ್ತೆ. ಅದು ಜೀವನ ಮುಗಿಯುವ ಹೊತ್ತಿಗೆ 16 ಪ್ರಕ್ರಿಯೆಗಳನ್ನು ನಾವು ನಡೆಸಬೇಕು ಅಂತ ಹೇಳಿ ಷೋಡಶ ಕರ್ಮಗಳು ಅಂತ ಕರಿತಾ ಇದ್ದೀವಿ. ಹಾಗಾಗಿ ಮೊದಲನೆಯ ಕರ್ಮ ನಾವು ಹುಟ್ಟಕ್ಕೆ ಮುಂಚೆನೇ ಆರಂಭ ಆಗಿಬಿಟ್ಟಿರುತ್ತೆ. ಅದು ನಮ್ಮ ತಾಯಿಯ ಹೊಟ್ಟೆಯಲ್ಲಿ ನಾವು ಗರ್ಭದಲ್ಲಿ ಕೂರುವ ಒಂದು ಸಂದರ್ಭವನ್ನು ಗರ್ಭಾದಾನ ಅನ್ನೋ ಒಂದು ಸಂಪ್ರದಾಯದ ಮೂಲಕ ನಾವು ಆಚರಿಸ್ತೀವಿ. ಈ ಗರ್ಭದಾನ ಅನ್ನೋದು ಮೇಲ್ನೋಟಕ್ಕೆ ಗರ್ಭವನ್ನು ದಾನ ಮಾಡುವುದು ಅಂತ ಹೇಳಿ ಪುರುಷನ ಪಾತ್ರವನ್ನು ಹೇಳಿದಾಗುತ್ತೆ. ಆದರೆ ಅದಲ್ಲ, ಇದು ಗರ್ಭ ಆದಾನ ಅಂತ. ಆದಾನ ಅಂದರೆ ಪಡೆದುಕೊಳ್ಳುವುದು ಅಂತ. ಇದು ಸ್ತ್ರೀಯ ಪಾತ್ರವನ್ನು ತೋರಿಸುತ್ತೆ. ಆದ್ದರಿಂದ ಗರ್ಭವನ್ನು ಧರಿಸುವ ಒಂದು ಸಂದರ್ಭವನ್ನು ಒಂದು ನಿಷೇಕ ಅನ್ನೋ ಹೆಸರಿನಿಂದ ಒಂದು ಶಾಸ್ತ್ರವನ್ನಾಗಿ ಮಾಡಿದ್ದೀವಿ. ನಾವು ಪ್ರಕೃತಿಯ ಹತ್ತಿರದಲ್ಲಿ ಬದುಕ್ತಾ ಇದ್ದೀವಿ. ಈಗಲೂ ಸ್ವಲ್ಪ ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ ಹೊರಗಡೆಯ ಸಂಸ್ಕೃತಿಯಿಂದಾಗಿ. ಹಾಗಾಗಿ 16 ಕರ್ಮಗಳಲ್ಲಿ ಬಹಳ ಮುಖ್ಯವಾದದ್ದು ವಿವಾಹ ಅನ್ನೋ ಒಂದು ಕರ್ಮ. ಈ ವಿವಾಹದಲ್ಲಿ ನಾವು 2 ಕುಟುಂಬಗಳ ಒಂದು ಪುರುಷ ಮತ್ತು ಒಂದು ಸ್ತ್ರೀ, ಗಂಡು ಹೆಣ್ಣುಗಳು ಬಂದು ಸೇರಿ ಒಂದಾಗಿ ಬೆರೆಯುತ್ತವೆ, ಒಂದೇ ದೇಹವಾಗುತ್ತವೆ. ಇದು ಮೇಲ್ನೋಟಕ್ಕೆ ನಾವು ಒಂದು ಗಂಡು ಒಂದು ಹೆಣ್ಣಿನ ಮಿಲನ ಅಂತ ಭಾವಿಸ್ತೀವಿ. ಆದರೆ ಅದು ಸಂಕುಚಿತವಾದ ಅರ್ಥವಾಗಿಬಿಡುತ್ತೆ. ನಿಜವಾದ ಅರ್ಥ ಅಂದರೆ ಒಂದು ಕುಟುಂಬದ ಮತ್ತೊಂದು ಕುಟುಂಬದ ನಡುವಿನ ಒಂದು ಬೆಸುಗೆ, ಬಾಂಧವ್ಯ. ಇದರ ಮೂಲಕ ವಂಶೋತ್ಪತ್ತಿ ಆಗ್ತಕ್ಕಂಥದ್ದನ್ನು ನಾವು ಬಹಳ ಪವಿತ್ರವಾದ ಒಂದು ಸಂದರ್ಭ ಅಂತೇಳಿ ವಿವಾಹ ಅಂತ ಕರಿತಾ ಇದ್ದೀವಿ. ಇದು ಲೌಕಿಕವಾಗಿಯೂ ದೈಹಿಕವಾಗಿಯೂ ಬಹಳ ಮಹತ್ತರವಾದ ಒಂದು ಸಂದರ್ಭವೂ ಹೌದು. ಬರೀ ಧಾರ್ಮಿಕವಾಗಿಯೇ ತಗೊಳ್ಬೇಕಾಗಿಲ್ಲ. ಹಾಗಾಗಿ ಈ ಒಂದು ಅಪೇಕ್ಷಿತವಾದ ಸಂದರ್ಭ ವಿವಾಹ ಅಂತ. ಈ ವಿವಾಹದ ವೇಳೆಯಲ್ಲಿ ನಾವು ಅನೇಕ ಆಚರಣೆಗಳನ್ನು ಅನುಸರಿಸ್ತಾ ಬಂದಿದ್ದೀವಿ. ಏನೇನೋ ಅಂತೆ, ಪಾಣಿಗ್ರಹಣ ಅಂತೆ, ಅಂದರೆ ಕೈಯನ್ನು ಹಿಡ್ಕೊಳ್ಳುವ ಒಂದು ಸಂದರ್ಭ. ಸಪ್ತಪದಿ ಅಂತ ಹೇಳಿ ನಾವು ಅಗ್ನಿಗೆ ಸಾಕ್ಷಿಯಾಗಿ 3 ಸುತ್ತು ಸುತ್ತುಕೊಂಡು ಆನಂತರ 7 ಹೆಜ್ಜೆಗಳನ್ನು, ಹೆಣ್ಣಿನ 7 ಹೆಜ್ಜೆಗಳನ್ನು ನಡೆಸಿ ಏನೇನೋ ವಿಧಿವಿಧಾನಗಳೆಲ್ಲ ಇದೆ. ಕನ್ಯಾದಾನ ಅಂತ ಬೇರೆ ಇದೆ, ಹಾಗೆ ಧಾರೆ ಹಾಕೋದು ಅಂತ ಬೇರೆ ಇದೆ. ಇವುಗಳೆಲ್ಲದರ ಹಿಂದೆ ಏನೂ ಅರ್ಥ ಇಲ್ಲ ಸ್ವಾಮಿ. ಯಾರೋ ಪುರೋಹಿತರು ಸುಮ್ಮನೆ ಕಾಸು ಕಿತ್ಕೊಳ್ಳೋಕ್ಕೋಸ್ಕರ ಏನೇನೋ ಅರ್ಥವಾಗದೇ ಇರೋ ಸಂಸ್ಕೃತ ಭಾಷೆಯಲ್ಲಿ ಹೇಳಿಬಿಟ್ಟು ಮೋಸ ಮಾಡ್ತಾ ಇದ್ದಾರೆ ಅಂತ ಕೂಡ ಅನೇಕ ಜನರು ಮಾತಾಡೋದುಂಟು. ಆದರೆ ಹಾಗಲ್ಲ, ಇದರೊಳಗೆ ವಿಶೇಷವಾದ ಅರ್ಥಗಳು ತುಂಬಿವೆ. ಆ ಅರ್ಥಗಳನ್ನು ಮನಸ್ಸಿನಲ್ಲಿ ತಂದುಕೊಂಡು ನಾವು ಆ ಕಾರ್ಯವನ್ನು ನೆರವೇರಿಸಿದ್ರೆ ಆ ಕಾರ್ಯದ ಮಹತ್ವ ಮತ್ತು ಅದರಲ್ಲಿರ್ತಕ್ಕಂಥ ವಿಶೇಷವಾದ ಅರ್ಥ ಕೂಡ ನಮಗೆ ತಿಳಿಯುತ್ತೆ. ಹಾಗಾಗಿ ಇಲ್ಲಿ ನಾವು ಸದ್ಯಕ್ಕೆ ಇವತ್ತಿನ ದಿವಸ ಚಿಂತನೆ ಮಾಡತಕ್ಕಂಥದ್ದು ಕನ್ಯಾದಾನ ಅನ್ನೋ ಒಂದು ಸಂದರ್ಭದ ಬಗೆಗೆ 2 ವಿಚಾರಗಳನ್ನು ಚಿಂತನೆ ಮಾಡೋಣ.
ನೋಡಿ, ಕನ್ಯಾದಾನ ಅನ್ನೋದು ಒಂದು ವಿವಾಹದ ಸಂದರ್ಭದಲ್ಲಿ ಪುರುಷ ಅಥವಾ ಗಂಡು ಅವನನ್ನು ವರ ಅಂತ ಕರೀತಾರೆ. ವರ ಅಂದರೆ ಶ್ರೇಷ್ಠವಾದದ್ದು ಅಂತ, ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಕರಿತೀವಲ್ಲ, ಹಾಗೆ ಈ ಸಮಾರಂಭದಲ್ಲಿ ಇವನೇ ವರ ಅಂದರೆ ಇವನೇ ಬಹಳ ಮುಖ್ಯವಾದ, ಪವಿತ್ರವಾದ, ಶ್ರೇಷ್ಠವಾದ, ಸಾಕ್ಷಾತ್ ನಾರಾಯಣ ಸ್ವರೂಪದ ಒಂದು ಜೀವಿಯಾಗಿ ನಮ್ಮ ಎದುರು ಬಂದಿದ್ದಾನೆ. ಆದ್ರಿಂದ ಅವನಿಗೆ ವರ ಅಂತ ಕರೀತಾರೆ, ಈಕೆಗೆ ವಧು ಅಂತ ಕರೀತಾರೆ. ಈ ವರನ ಕೈಗಳಲ್ಲಿ ವಧುವಿನ ಕೈಯನ್ನ, ವಧುವಿನ ಅಧಿಕೃತ ಮಾಲೀಕರಾದ ಅಂದರೆ ತಂದೆ ತಾಯಿಯರಾದ ಆ ಒಬ್ಬ ದಂಪತಿಗಳು ವಧುವಿನ ಕೈಯನ್ನು ಹಿಡಿದು ಈ ವರನ ಕೈಯೊಳಗೆ ಇಟ್ಟು, ತಗೋಪ, ಇದು ನಿನ್ನದು, ನಾವು ಇಷ್ಟು ದಿವಸ ಕಾಪಾಡಿದ್ವಿ, ಇನ್ನು ಮುಂದೆ ನೀನು ಕಾಪಾಡಬೇಕಾದ್ದು, ನಿನ್ನ ಸಂಸಾರವನ್ನು ಬೆಳಗಿಸ್ಲಿಕ್ಕೆ ಬಂದಿರತಕ್ಕಂಥ ಮಹಾಲಕ್ಷ್ಮಿ ಅಂತ ಹೇಳುವ ವಾಕ್ಯಗಳನ್ನು ಉಚ್ಚರಿಸಿ ಗಂಡಿನ ಕೈಯಲ್ಲಿಟ್ಟು, ಇದು ನನ್ನದಲ್ಲ, ಇನ್ನು ಮುಂದೆ ನಿನ್ನದಪ್ಪ ಅಂತ ಹೇಳಿ ಒಂದು ಸಾಕ್ಷಿ ರೂಪದಲ್ಲಿ ಧಾರೆಯನ್ನು ಎರೆದು ಕೊಡ್ತಾರೆ. ಆ ಧಾರೆಯನ್ನು ಎರೆದು ಕೊಡುವ ಸಂದರ್ಭವನ್ನ ಕನ್ಯಾದಾನ ಅಂತ ಕೂಡ ಕರೀತಾರೆ. ಆ ಧಾರೆ ಅಂದ್ರೆ ಏನಪ್ಪಾ ಅಂದ್ರೆ, ಈ ವರನ ಕೈಯಲ್ಲಿ ವಧುವಿನ ಕೈಯನ್ನು ಇರಿಸಿ ಅದರ ಮೇಲೆ ಪೂರ್ಣ ಫಲವನ್ನ ಅಂದ್ರೆ ಕಲ್ಪವೃಕ್ಷದ ಒಂದು ಕಾಯಿಯಾಗಿರ್ತಕ್ಕಂಥ ತೆಂಗಿನ ಕಾಯಿಯನ್ನು ಇದರ ಮೇಲೆ ಇಟ್ಟು ಅದರ ಮೇಲೆ ಗಂಡ ಹೆಂಡತಿಯರು, ತಂದೆ ತಾಯಿಯರು ಕೃಪೂರ್ವಕವಾಗಿ ಗಾಶಿಯ ಗಂಗೆಯನ್ನು ತೆಗೆದು ತುಳಸಿ ದಳವನ್ನಿಟ್ಟು, ಈ ನಿನ್ನದು, ಇದು ನನ್ನದಲ್ಲ, ಇದು ನಿನ್ನದು ಅಂತ ಹೇಳ್ತಾ ಅವನಿಗೆ ಒಪ್ಪಿಸ್ತಕ್ಕಂತಹ ಅಧಿಕೃತವಾದ, ನಾವೀಗ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಆದರೆ ಮನೆ ನಮ್ಮದು, ಇಲ್ಲಿದ್ರೆ ಯಾವಾಗ ಬೇಕಾದೋ ಅವ್ನು ಬಂದು ಕಿತ್ಕೊಂಡು ಹೋಗ್ಬೋದು ಅನ್ನೋ ಭಯ ಇರುತ್ತಲ್ಲ, ಹಾಗೆ ಇದು ಸಂಪೂರ್ಣ ಹೃದಯಪೂರ್ವಕವಾಗಿ ಕೊಡ್ತಕ್ಕಂತಹ, ದಾನ ಮಾಡತಕ್ಕಂತಹ ಅಂದರೆ ಕನ್ಯಾದಾನ ಅನ್ನೋ ಒಂದು ಪ್ರಕ್ರಿಯೆ ಇದೆ. ಅನೇಕ ಬುದ್ಧಿವಾದಿಗಳು, ವಿಚಾರವಾದಿಗಳು, ಬುದ್ಧಿಜೀವಿಗಳು ಅನ್ನಿಸ್ಕೊಂತಕ್ಕಂಥವ್ರು ವಿಚಾರ ವ್ಯಾಧಿಗಳು ಅಂತನೂ ನಾವು ಹಾಸ್ಯ ಮಾಡೋದಂಥವ್ರು. ಏನ್ರಿ ಅದೇನು ದಾನ ಮಾಡೋಕ್ಕೆ ದನ ಕೆಟ್ಟೋಯ್ತೇನ್ರಿ? ವೈಕುಂಠ ಸಮಾರಾಧನೆಯಲ್ಲಿ ದಾನ ಕೊಡ್ತಾರಲ್ಲ, ದನಗಳನ್ನ, ಹಸು ಕರುನ, ಹಂಗೆ ಇದೇನು ದನ ಏನ್ರಿ ಮಾಡೋದು ನೀವು ಅನ್ನೋ ತರಹ ಮಾತಾಡ್ತಾರೆ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಇದು. ದಾನ ಅಂದರೆ ಏನು, ಇದೇನು ಅನ್ನೋದು ಅರ್ಥ ಮಾಡೋಣ. ದಾನ ಅಂತಂದ್ರೆ ಯಾವನೋ ಒಬ್ಬ ವ್ಯಕ್ತಿ ಬಂದು ನನಗೆ ಬೇಕು ಅಂತ, ಇಲ್ಲ ನನ್ನ ಹತ್ರ ಕೊಡಪ್ಪ ಅಂತ ಕೇಳ್ತಾನಲ್ಲ, ಆವಾಗ ನಾವು ಯೋಚನೆ ಮಾಡಿ ಅವನಿಗೆ ಕೊಡ್ತೀವಲ್ಲ, ಅದು ದಾನ ಆಗುತ್ತೆ. ಇದು ಹಾಗಲ್ಲ, ಇದು ಪರಸ್ಪರಂ ಭಾವಯಂತಹ ಅಂತ. ಅವನಿಗೂ ಅವಶ್ಯಕತೆ ಇದೆ, ಇವಳಿಗೂ ಅವಶ್ಯಕತೆ ಇದೆ. ಹಾಗಾಗಿ ನಾವು ಒಂದು ವೃಕ್ಷವನ್ನು ಬೆಳೆದಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ದಾನ ಅಂತ ಕರೆಯೋದಿಲ್ಲ. ಮತ್ತೆ ಆ ಸಮಯ ಕನ್ಯಾದಾನ ಅಂತ ಕರೀತಾರೆ. ಅಂದರೆ ಇದು ಅಷ್ಟೇ, ಕನ್ಯಾ ಆದಾನ ಅಂದ್ರೆ ಹೆಣ್ಣನ್ನ ಪಡಿಕೊಳ್ಳುವುದು ಅಂತ ಅರ್ಥ. ಅಂದ್ರೆ ಹೆಣ್ಣನ್ನ ಪಡಿಕೊಳ್ಳುವುದು ಇದು ಆದಾನ. ಹಾಗಾಗಿ ಒಂದು ಕನ್ಯೆಯನ್ನು ನಾವು ಪಡೆದುಕೊಳ್ಳುವುದನ್ನ ಕನ್ಯಾದಾನ ಅನ್ನೋ ಒಂದು ಕ್ರಿಯೆ, ಕನ್ಯೆಯ ಆದಾನ ಅಂತ. ಅದು ಅಲ್ಲದೆ ಇದು ಬರೀ ದಾನ ಅಲ್ಲ ಸ್ವಾಮಿ, ಇದು ಪ್ರಧಾನ ಅಲ್ಲ ಹೇಳ್ತಾ ಇಲ್ಲ, ಪ್ರಧಾನವೂ ಹೌದು, ಪ್ರಧಾನವೂ ಹೌದು. ಇದು ಬಹಳ ಮುಖ್ಯವಾದ ಪ್ರದಾನ. ಅಂದರೆ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ. ದುಡ್ಡು, ಕಾಸು, ಬಟ್ಟೆ, ಬರೀ ಕೊಡೋದಕ್ಕಿಂತ ಈ ಕನ್ಯಾ ದಾನ ಇದೆಯಲ್ಲ, ಈ ದಾನ ಮಾಡೋದರಿಂದ, ಪ್ರದಾನ ಮಾಡೋದರಿಂದ ಅಪಾರವಾದ ಪುಣ್ಯ ಬರುತ್ತೆ ಕೊಡುವವರಿಗೆ ಅಂತ ಹೇಳಿ, ಹೆಣ್ಣು ಹೆತ್ತವರೇ ಬಹಳ ಭಾಗ್ಯವಂತರು ಅಂತ ಹೇಳಿ ನಮ್ಮಂಥ ಹೆಣ್ಣಿಲ್ಲದವರು ಯೋಚನೆ ಮಾಡ್ತಾ ಇರ್ತೀವಿ. ಕನ್ಯಾದಾನ ಬಲ ಪ್ರಾಪ್ತಿರಸ್ತು ಅಂತ ಹೇಳ್ತಾರೆ ಪುರೋಹಿತರು. ಕನ್ಯಾದಾನ ಮಾಡತಕ್ಕ ಎಷ್ಟು ದೊಡ್ಡ ಪುಣ್ಯ ಪ್ರಾಪ್ತವಾಗುತ್ತೆ ಅನ್ನೋದನ್ನ ಅದು ಬಲ್ಲವರೇ ಬಲ್ಲರು. ಇರಲಿ, ಒಟ್ಟಾರೆ ದಾನ ಅನ್ನುವ ಪದವಲ್ಲ ಇದು, ಪ್ರದಾನ ಅನ್ನೋದರಿಂದ ಪ್ರಧಾನವಾದ ಆದಾನ, ಪಡೆದುಕೊಳ್ಳುವಿಕೆ ಅನ್ನೋ ಒಂದು ಅರ್ಥವು ಇದರಲ್ಲಿದೆ ಅನ್ನೋದನ್ನು ನಾವು ಯೋಚನೆ ಮಾಡಿಸಿ, ಈ ರೀತಿ ಅರ್ಥ ಮಾಡಿಕೊಳ್ಳದೆ, ಶಕ್ತಿ ಇಲ್ಲದೆ ಇದ್ದಾಗ ಬಾಯಿ ಬಂದಾಗ ಮಾತಾಡ್ತಾರಲ್ಲ, ಅದನ್ನು ನಿಲ್ಲಿಸೋ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಎಲ್ಲರಿಗೂ ನಮಸ್ಕಾರ.